ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳ ವಿರುದ್ಧ ಅಭಿಯಾನ ಶುರುವಾಗಿದೆ. ನ್ಯೂಸ್ ಫಸ್ಟ್ ಸುದ್ದಿಯ ಬಳಿಕ ಕಬಿನಿ ಉಳಿಸಿ ಕಾಡು ಬೆಳೆಸಿ ಅನ್ನೋ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಕಬಿನಿ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕಬಿನಿ ಉಳಿಸಿ ಕಾಡು ಬೆಳೆಸಿ ಅಂತ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿನ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕಿ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇ ವಿರುದ್ಧ ಪೋಸ್ಟ್ ಮೂಲಕ ಕಿಡಿಕಾರ್ತಾ ಇದ್ದಾರೆ ನೆಟ್ಟಿಗರು. ಹೋರಾಟಕ್ಕೆ ಕರೆ ನೀಡಿದ್ದಾರೆ ವಿದ್ಯಾರ್ಥಿಗಳು, ಪರಿಸರ ಪ್ರೇಮಿಗಳು. ಈ ಹೋರಾಟ ದೊಡ್ಡ ಮಟ್ಟಿಗೆ ಸಾಗುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಸರ್ಕಾರ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ಬಂದಿರತಕ್ಕಂಥ DC ಅವರು ಕೂಡ ಇದರಲ್ಲಿ ಮೇಲ್ ಅಧಿಕಾರಿಗಳು ಇರ್ತಾರೆ. ವಿಶೇಷವಾಗಿ ಅಧಿಕಾರಿಗಳು ಕೂಡ ಗಮನಕ್ಕೆ ಬಂದಿದೆ. ಅದ್ರ ಏನಾರು ಆ ರೀತಿ ಅಕ್ರಮವಾಗಿ ಏನಾರು ಇದ್ರೆ ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಸರ್ಕಾರನೂ ಕೂಡ ನಾವು ತಯಾರಾಗಿದೆ. ಸರ್, ಕಬಿನಿ ಜಲಾಶಯದ ಬಫರ್ ಝೋನ್ ಅಲ್ಲಿ ರಸ್ತೆ ನಿರ್ಮಾಣ ಇದೆ. ಕಬಿನಿ ಜಲಾಶಯ ನಿಗಮದ ಅಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಒಬ್ಬ ದಿನೇಶ್ ರೆಡ್ಡಿ ಅನ್ನೋರಿಗೆ, ಯಾರು ರೆಸಾರ್ಟ್ ಕಟ್ಟ ಮಾಲೀಕನಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೀವು ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದೀರಾ, ಅದನ್ನು 7 ದಿನದೊಳಗೆ ತೆರವುಗೊಳಿಸಿ ಅಂತ. ಬಟ್ 26 ತಾರೀಕಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಬಟ್ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದ್ರ ಬಗ್ಗೆ ಈಗ ಆಲ್ರೆಡಿ ಕೆಲವೊಂದು ವರದಿ ಕೂಡ ಬಂದಿರತಕ್ಕಂಥದ್ದು. ಆ ರೀತಿ ಇದ್ರೆ ಅವ್ರ ಬಗ್ಗೆ ಕ್ರಮವನ್ನು ವಹಿಸೋಕ್ಕೆ ನಾವು ಮೇಲಧಿಕಾರಿಗಳು ಒಂದು ಸೂಚನೆ ನಾವು ಕೊಡ್ತೀವಿ. ಯಾಕಂದ್ರೆ ಚಿಕನ್ ಅಂಗಡಿ ಒಬ್ಬ ಕಂದೆ ಕಟ್ಟಿದಂತ ಅಧಿಕಾರಿಗಳು, ತಾಲೂಕಿನ ಅಧಿಕಾರಿಗಳು ಚಿಕನ್ ಎತ್ಕೊಳ್ತಾರೆ, ಕೈ ಹಾಕಿ ಅಲ್ಲಿರುವಂತ ವಸ್ತುಗಳು ಎತ್ಕೊಳ್ತಾರೆ. ಈಚೆ ತಾಲೂಕು ನಿಮ್ಮ HD ಕೋಟೆ ಟೌನ್ ನಡೆದಂತ ಘಟನೆ ಈ ರೀಸೆಂಟ್ ಹೇಳಿದ್ರು. ಚಿಕನ್ ಅಂಗಡಿ ಕಂದೆ ಕಟ್ಟಿಲ್ಲ ಸರ್, ಕಂದಾಯ ಕಟ್ಟಿಲ್ಲ ಅಂತ ಅಧಿಕಾರಿಗಳು ಅಂಗಡಿ ಒಳಗೆ ಹೋಗಿ ಚಿಕನ್ ಎತ್ಕೊಳ್ತಾರೆ. ಒಬ್ಬ ಅಧಿಕಾರಿ ಸಿಬ್ಬಂದಿಗಳಿಗೆ ಓಕೆ ಅದ್ರ ಬಗ್ಗೆ ನನಗೆ ಗಮನದಲ್ಲಿ ಇರಲಿಲ್ಲ. ಆ ರೀತಿ ಯಾರು ಅಧಿಕಾರಿಗಳು ಆ ರೀತಿ ವರ್ತನೆ ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ನಾನು ಮುಲಾಜಿಲ್ದೆ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮನವಿಯನ್ನು ನಾನು ಮಾಡಿದ್ದೀನಿ. ಯಾಕಂದರೆ ನಮ್ಮದು 50 ವರ್ಷ ಡ್ಯಾಮ್ ಆಗಿದೆ. ಈ ಹೋದ ಸತಿ ಕಬಿನಿ ಉತ್ಸವ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಈ ಸತಿ ಅದ್ರ ಬಗ್ಗೆ ಕಬಿನಿ ಉತ್ಸವ ಮಾಡಿಕೊಡ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ. ಜೊತೆಗೆ ಬೃಂದಾವನ್ ಗಾರ್ಡನ್, ಯಾಕಂದರೆ KRS ಮಾದರಿಯಲ್ಲಿ ಬೃಂದಾವನ್ ಗಾರ್ಡನ್ ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ದೀನಿ. ಮತ್ತು ನಮ್ಮದ್ರಲ್ಲಿ 3 ಜಲಾಶಯನೂ ಕೂಡ ತುಂಬಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಕಬಿನಿ, ತಾರ್ಕ, ನಗು. ಯಾವಾಗಲೂ ಕೂಡ ನಾವು ಲಿಫ್ಟ್ ಮಾಡ್ತಿದ್ದೋ. ಕಬಿನಿ ತುಂಬ ತಕ್ಷಣ ತಾರ್ಕಾಗೆ ಲಿಫ್ಟ್ ಮಾಡ್ತಿದ್ದೋ. ಯಾಕಂದರೆ ಕಬಿನಿ 18 TMC ನೀರು, ನಮ್ಮ ತಾರ್ಕ 5 TMC ನೀರು, ನಮ್ಮ ನಗು ಕೂಡ 4 TMC ನೀರು. ಈಗ 3 ಕೂಡ ಜಲಾಶಯ ತುಂಬಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಅದರಿಂದ ಈ ಸತಿ ಏನು ಈ ಕಬಿನಿ ಹಿನ್ನೀರಿನ ಪ್ರದೇಶ ಇದೆಯಲ್ಲ, ಇದು ಸಂರಕ್ಷಿತ ಪ್ರದೇಶ ಇದು. ಬಟ್ ಆ ಭಾಗದಲ್ಲಿ ಹೋಮ್ ಸ್ಟೇಗಳ ನಿರ್ಮಾಣ ಆಗ್ತಾ ಇದೆ. ಇತ್ತೀಚೆಗಷ್ಟೇ ನಮ್ಮ ಸಚಿವರು ಅವರ ಒಬ್ಬ ಆಪ್ತ ಈ ಕೆಲಸ ಮಾಡಿದ್ರು ಅಂಥೇಳಿ ನ್ಯೂಸ್ ಫಸ್ಟೇ ಒಂದು ವರದಿಯನ್ನು ಬಿತ್ತರಿಸಿತ್ತು. ಇದಾದ ನಂತರ ಅವರು ಒಂದಷ್ಟು ಸಮಜಾಯಿಷಿ ಕೊಟ್ಟರು. ಆದರೂ ಕೂಡ ಹೋರಾಟ ನಿಂತಿಲ್ಲ. ಜೊತೆಗೆ ಈ ಕಬಿನಿ ಭಾಗದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಬೇಕಾಬಿಟ್ಟಿ ಖಾಸಗಿಯಾಗಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ.